ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಒಳ್ಳೊಳ್ಳೆಯ ವಿದ್ಯಾಸಂಸ್ಥೆಗಳು ಬರ್ತಾ ಇರೋದ್ರಿಂದ ದೀಸ್ ಡೇಸ್ ನಮ್ಮ ಮಕ್ಕಳನ್ನು ಕೂಡ ಅಂತಹ ವಿದ್ಯಾಸಂಸ್ಥೆಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ. ಅಂತಹ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಯಶ್ ಪಬ್ಲಿಕ್ ಶಾಲೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಪೋಷಕರಾಗಿರ್ತಕ್ಕಂಥ ನೀವುಗಳು ನಿಮ್ಮ ಮನೆ ಒಂದನ್ನೇ ನಂಬಿಕೊಳ್ತಕ್ಕಂಥದ್ದಲ್ಲ, ಸಾಕ್ತಕ್ಕಂಥದ್ದಲ್ಲ. ಮಕ್ಕಳು ಎಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೋ ಅದನ್ನು ಕೂಡ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ತಿಳ್ಕೊಂಡು ಅಷ್ಟೇ ಪ್ರೀತಿಯನ್ನು ಸಂಸ್ಥೆಯ ಬಗೆಯೂ ಕೂಡ ನೀವು ಇಟ್ಕೊಳ್ಬೇಕು ಅಂತ ಕೇಳ್ತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಶಾಲೆಗೆ ಫೀಸ್ ಕಟ್ಟಿರ್ತೇವೆ ಅಂತ ತಿಳ್ಕೊಂಡು ವಿ ವಿಲ್ ಗೋ ಆನ್ ಕ್ವಶ್ಚನಿಂಗ್ ಇರ್ರ್ಯಾಷನಲಿ ವಿದೌಟ್ ಗಿವಿಂಗ್ ಎನಿ ರೆಸ್ಪೆಕ್ಟ್ ಟು ದ ಟೀಚರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್. ಆದರೆ ನಾವು ಕಟ್ತಕ್ಕಂಥ ಫೀಸ್ ಇದೆಯಲ್ಲ ನಮ್ಮ ಮಕ್ಕಳಿಗೆ, ಹೌದು ಕಷ್ಟ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ವೇಸ್ಟ್ ಮಾಡ್ತಾ ಇರ್ತಕ್ಕಂಥ ದುಡ್ಡು ಇದೆಯಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ, ವೆನ್ ಯು ಕಂಪೇರ್ ದಟ್ ವೇಸ್ಟಿಂಗ್ ಮನಿ ಅಲಾಂಗ್ ವಿತ್ ದ ಮನಿ ವಿಚ್ ಯು ಹ್ಯಾವ್ ಬಿನ್ ಇನ್ವೆಸ್ಟಿಂಗ್ ಫಾರ್ ದ ಎಜುಕೇಷನ್ ಆಫ್ ಅವರ್ ಚಿಲ್ಡ್ರನ್, ಇಟ್ ಈಸ್ ನಥಿಂಗ್. ಅದಕ್ಕೆ ಸಂಸ್ಥೆಯ ಮೇಲೆ ಪ್ರೀತಿಯನ್ನು, ನಂಬಿಕೆಯನ್ನು, ಬದ್ಧತೆಯನ್ನು, ಗೌರವವನ್ನು ಇಟ್ಟುಕೊಂಡು ನೀವು ಕೈ ಜೋಡಿಸಿದ್ದೆ ಆದರೆ ನಮ್ಮ ಬದುಕಿನ ಭವಿಷ್ಯವಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಬೆಳೀತವೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಇಷ್ಟೆಲ್ಲ ಸಂಖ್ಯೆಯಲ್ಲಿ ಭಕ್ತರುಗಳನ್ನು ನೋಡಲಿಕ್ಕೆ ತುಂಬ ಅವಕಾಶ ಆದದ್ದಕ್ಕೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿ, ನಮ್ಮ ಮಕ್ಕಳ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸೇರಿ ವೇದಿಕೆ ಮೇಲೆ ಮತ್ತೆ ನೋಡಲಿಕ್ಕೋಸ್ಕರ ನಾವು ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇವೆ. ಮಕ್ಕಳನ್ನು ಚೆನ್ನಾಗಿ ಸಾಕಿ ಸುಸಂಸ್ಕೃತರನ್ನಾಗಿಸಿ ಸಂಸ್ಥೆಯ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿರಲಿ ಅಂತ ಹೇಳ್ತಾ, ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಮತ್ತು ಪೂಜ್ಯ ಗುರುಗಳ ಆಶೀರ್ವಾದವನ್ನು ಕೋರ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.